ದಶಕಗಳ ಬಳಿಕ ನಡೆಯುತ್ತಿರುವ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ಚುನಾವಣೆ. ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದಿಲ್ಲ. ಸುಮಾರು 10 ವರ್ಷಗಳ ಬಳಿಕ ಇಂದು ಈ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು, 13 ನಿರ್ದೇಶಕರ ಸ್ಥಾನದ ಪೈಕಿ 11 ಪುರುಷರು ಹಾಗೂ 2 ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯುತ್ತಿದ್ದು, ಮದ್ದಕ್ಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ. ಕಾರಣ ಇಷ್ಟೇ, ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಈ ಕಲ್ಲು ಗಣಿಗಾರಿಕೆಯನ್ನು ನಂಬಿ ಜೀವನ ನಡೆಸುತ್ತಿದ್ದು, ಕಾರಣಾಂತರಗಳಿಂದ ಬಹು ವರ್ಷಗಳಿಂದ ಈ ಭಾಗದ ಜನತೆಗೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮದ ಕೆಲ ಪ್ರಮುಖರು ಹಾಗೂ ಮುಖಂಡರುಗಳ ಹೋರಾಟದ ಬಳಿಕ ಇಂದು ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಸಂಘದ ಹಾಗೂ ಕಲ್ಲು ಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮುಖೇನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ನಿವಾಸಿಗಳಾದ ಕಾಶಿನಾಥ್ ತಿಳಿಸಿದರು. ಪ್ರಥಮವಾಗಿ ಮಾಧ್ಯಮ ಮಿತ್ರರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ, ಇಂದು ಏಷ್ಯಾ ಖಂಡದಲ್ಲೇ ವಿಖ್ಯಾತೆಯನ್ನ ಪಡ್ಕೊಂಡಿರ್ತಕ್ಕಂಥ ಮದ್ದಕ್ಕನಹಳ್ಳಿಯ ಸಿರಾ ಗ್ರೇ ಗ್ರಾನೈಟ್ಗೆ ಮಾದರಿಯಾಗಿರ್ತಕ್ಕಂಥ ಈ ಒಂದು ಕಲ್ಲು ಕುಟಿಕರ ಸಹಕಾರ ಸಂಘದ ಚುನಾವಣೆ 16 ವರ್ಷಗಳಿಂದ ಏನು ನೆದೆಗುದಿಗೆ ಬಿದ್ದಿತ್ತು. ಆ ಒಂದು ಕಲ್ಲುಗುಣಿಯನ್ನ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ದಿಶೆಯಲ್ಲಿ ಸರ್ಕಾರ ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಈ ದಿನ ಸಹಕಾರ ಸಂಘಕ್ಕೆ ನಿರ್ದೇಶಕ ಮಂಡಳಿಗೆ ಒಂದು ಚುನಾವಣೆಯನ್ನ ಸಹಕಾರ ಚುನಾವಣಾ ಆಯೋಗ ಬೆಂಗಳೂರು ಇವರ ಒಂದು ಆದೇಶದಡಿ ನಡೀತಾ ಇದೆ. ವಿಶೇಷವಾಗಿ ಇದ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ, ಈ ಒಂದು ಸಿರಾ ಗ್ರೇ ಶೀಟ್ ಏನಿದೆ, ಈ ಶಿರಾ ಭಾಗದ ಉತ್ತರಕ್ಕೆ ಸುಮಾರು ಒಂದು 25 ಕಿಲೋಮೀಟರ್ ಒಂದು ಈ ಒಂದು ಸಿರಾ ಗ್ರೇ ಶೀಟ್ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಂದು ಕಡತಗಳಲ್ಲಿದೆ. ವಿಶೇಷವಾಗಿ ಈಗ ನಮ್ಮಲ್ಲಿ 20 ಎಕರೆ ಆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ 12 ಎಕರೆಗೆ ಮಾತ್ರ ಒಂದು ವರ್ಕಿಂಗ್ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಇದು ಸಾಕಷ್ಟು ಅಲಂಕಾರಿಕ ಶಿಲೆಯಾಗಿ ವಿಶ್ವವಿಖ್ಯಾತ ಅಂತ ಜಪಾನ್, USA ಮುಂತಾದ ದೇಶಗಳಿಗೆ ಕೂಡ ಇದು ಎಕ್ಸ್ಪೋರ್ಟ್ ಆಗಿದೆ. ಆದ್ದರಿಂದ ಈ ಒಂದು ಸಹಕಾರ ಚುನಾವಣಾ ಆಯೋಗದ ಆದೇಶದಡಿ ನಡೆದಿರ್ತಕ್ಕಂಥ ಈ ಒಂದು ಚುನಾವಣೆ ಸಾವಿರಾರು ಕುಟುಂಬಗಳಿಗೆ, ಈ ಭಾಗದ ಹಲವಾರು ಊರುಗಳ ಒಂದು ಗ್ರಾಮಗಳ ಒಂದು ಕೂಲಿಕಾರರಿಗೂ ಕೂಡ ಒಂದು ಜೀವನೋಪಾಯಕ್ಕಾಗಿ ಆಸರೆಯಾಗಿರ್ತಕ್ಕಂಥ ಒಂದು ಕಾರ್ಯ. ಹಾಗಾಗಿ ಸುಮಾರು ಒಂದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಅಡಿ ಒಂದು 25 ಕುಟುಂಬ ಸುಮಾರು ಒಂದು 100 ವರ್ಷಗಳಿಂದ ಈಚೆಗೆ ಸಹಕಾರ
ಈ ಇಲಾಖೆಯಡಿ ಗುರುತಿಸಿರ್ತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ 1958-59ರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಕಾರ್ಯಗತ ಮಾಡ್ಕೊಂಡು ಬರ್ತಾ ಇದೆ. ಇದು ಈಗ ಚುನಾವಣೆಯ ಸಮಯ. 40 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ 33 ಮೇಲ್ ಅಭ್ಯರ್ಥಿಗಳು, 7 ಫಿಮೇಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಯಾರಾದ್ರೂ ಸರಿಯೇ, ಯಾರಾದ್ರೂ ಗೆದ್ರು ಕೂಡ ಈ ಒಂದು ರೀ ಎಕ್ಸಿಕ್ಯೂಷನ್ ಸಹಕಾರಿಯಾಗಿ ಮಾದರಿ ಸಂಘ ಸಂಸ್ಥೆಯನ್ನಾಗಿ ರೂಪಿಸಲು ನಾವೆಲ್ಲರೂ ಕೂಡ ಶಪಥ ಮಾಡಿ ಈ ಒಂದು ಚುನಾವಣೆಯನ್ನ ನಡೆಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ಶುಭಾಶಯಗಳನ್ನ ಅರ್ಪಿಸಿ, ಯಾರೇ ವಿಜಯರಾಗ್ಲಿ, ಯಾರೇ ಪರಾಭವಗೊಳ್ಳಿ, ಶಾಂತ ರೀತಿಯಿಂದ ನಾವೆಲ್ಲರೂ ಚುನಾವಣೆಯನ್ನು ಎದುರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಲ್ಲುಕುಟಿಗರ ಸಹಕಾರ ಸಂಘ ಇದು ಬಹಳ ವರ್ಷದಿಂದ ನೆಲಗುದ್ದಿ ಬಿದ್ದ್ಬಿಟ್ಟಿತ್ತು. ಇದು ಈ ನೆಲಗುದ್ದಿ ಬಿದ್ದಿದ್ದ ಸಾಲದಿಂದ ಎಷ್ಟೋ ಸಂಸಾರಗಳು ಇವತ್ತು ಬೀದಿ ಬರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಜನ ವಲಸೆ ಹೊರಟ್ಬಿಟ್ಟಿದ್ರು. ಸಿಟಿ, ಬೆಂಗಳೂರು, ತುಮಕೂರು, ಹೇಳ್ಬೇಕಾದ್ರೆ ಹೊರ ರಾಜ್ಯ ಕಡೆ ಹೊರಟ್ಬಿಟ್ಟಿದ್ರು. ಕೊನೆಗಳಿಗೆ ಏನಾಯ್ತು ಅಂದ್ರೆ, ಯಾರು ನಮ್ಮೊಂದು ಹಿರಿಯರೆಲ್ಲ ಸಹಕಾರ ಮಾಡಿ, ಇಲ್ಲ ಒಂದು ಎಲೆಕ್ಷನ್ ಮಾಡ್ಬೇಕು, ಈ ಕಮಿಟಿ ಕಂಟಿನ್ಯೂ ಮಾಡ್ಬೇಕು ಅಂತ ಬಂದಾಗ ಎಲ್ಲರೂ ಕಂಟಿನ್ಯೂ ಮಾಡಕ್ ರೆಡಿ ಆಗಿದೀವಿ. ಇವತ್ತೆಲ್ಲರೂ ಊರೆಲ್ಲ ಒಂದಾಗಿದೀವಿ. ಈ ಸಮಾಜ, ಬೋವಿ ಸಮಾಜಕ್ಕೆ ಬೇರೆ ಕಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ದುಡ್ಡಿರಂತ ಆಡಳಿತರು ಕ್ರಷರ್ ಮಾಡ್ಕೊಂತಾವನೆ, ಗ್ರಾನೈಟ್ ಫ್ಯಾಕ್ಟ್ರಿ ಮಾಡ್ಕೊಂತಾವನೆ. ನಮ್ಮ ಬೋವಿ ಜನ ಕಲ್ಲು ಕುಟುಗರು ಏನು ಕೆಲಸನೇ ಇಲ್ಲ. ಅದರಿಂದ ಎಲ್ಲರೂ ಒಂದಾಗಿ ಇದನ್ನ ಮುಂದುವರಿಸಲೇಬೇಕು ಅಂತ ಅಂದ್ಬಿಟ್ಟು ಶಪಥ ಮಾಡಿದೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೋವಿ ಜನಕ್ಕೆ ಮೋಸ ಆಗದಂಗೆ ನಡ್ಕೊಬೇಕು, ಮತ್ತೆ ಬೋವಿ ಜನ ಒಳ್ಳೇದಾಗಬೇಕು. ಇದೊಂದೇ ಊರಲ್ಲ, ಇಡೀ ರಾಜ್ಯದಲ್ಲೇನೆ ಇದೊಂದು ಮಾದರಿ ಆಗ್ಬೇಕು ಅಂತ ಹೇಳಿ ನಾವು ಹೊರಟಿದೀವಿ. ಇದು ಒಳ್ಳೆ ಸೊಸೈಟಿ ಮಾಡ್ಬೇಕು, ಒಳ್ಳೆ ಸಮಾಜಕ್ಕೊಂದು, ಬೋವಿ ಸಮಾಜಕ್ಕೊಂದು ಕೊಡುಗೆ ಕೊಡ್ಬೇಕು ಅಂತ ಹೊರಟಿದೀವಿ. ದಯಮಾಡಿ ಎಲ್ಲಾರು ಎಲ್ಲೆಲ್ಲಿ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಎಲ್ಲೆಲ್ಲಿ ಬೋವಿ ಇದೆ, ಬೋವಿ ಸಮಾಜ ಇದೆ, ಎಲ್ಲ ಒಂದಾಗ್ಬೇಕು. ಇವತ್ತು ವಲಸೆ ಹೋಗ್ತಾವ್ರೆ ಎಲ್ಲಾ ಸಮಾಜದವರು, ಎಲ್ಲಾ ಸಮಾಜ ಚೆನ್ನಾಗಿದ್ದಾರೆ. ಬಟ್ ಬೋವಿ ಸಮಾಜಕ್ಕೆ ಏನಾಗಿದೆ, ಹೊಡ್ತಾ ಬಿದ್ದು ಜಲ್ಲಿ ಕುಟ್ ಜೀವನ ಮಾಡ್ತಿದ್ರು. ಜಲ್ಲಿ ಕುಟ್ಟಕ್ಕೆ ಇವತ್ತು ಕೆಲಸ ಎಲ್ಲ ಕ್ರಷರ್ ಬಂತು, ಹೋಯ್ತು. ಆಮೇಲೆ ಲೇಔಟ್ ಗಾಡಕ್ಕೆ ಕಲ್ಲು ಹಾಕ್ತಿದ್ರು. ಆ ಲೇಔಟ್ಗೆಲ್ಲ ಸಿಮೆಂಟ್ ಸಿಸಿ ಬಂದು ಇಲ್ಲಿ ಕೆಲಸ ಇಲ್ದಂಗ ಆಯ್ತು. ಮೂರನೇ ಬಂದು ವಿದ್ಯಾರ್ಥಿಗಳಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಯಾರು ಮುಂದೆ ಬರಕ್ ಆಗ್ತಾ ಇಲ್ಲ. ಏನಕ್ಕೆ ಬ್ಯಾಕಪ್ ಸಪೋರ್ಟ್ ಇಲ್ಲ. ಬ್ಯಾಕಪ್ ಸಪೋರ್ಟ್ ಮೂಲ ಕಲ್ಸ್ಬೇಕು ಬಂದ್ಬಿಟ್ಟು ನಮ್ದು ಜಲ್ಲಿ ಕುಟ್ಟೋದು, ಬಂಡೆ ಹೊಡಿಯೋದು ಇವತ್ತೇನಿಲ್ಲ ನಮ್ಮ ಹತ್ರ. ದಯಮಾಡಿ ಈ ಸರ್ಕಾರಕ್ಕೂ ನಾವೊಂದು ಮನವಿ ಪಡಕ್ ನಾವು ಹೊರಗಡೆ ರೆಡಿ ಆಗ್ತಾ ಇದೀವಿ. ಇದರಿಂದಲೇ, ಈ ಸೊಸೈಟಿಯಿಂದಲೇ ಸರ್ಕಾರಕ್ಕೆ ಒಂದು ನಾವೊಂದು ಮನವಿ ಕೊಡ್ತೀವಿ. ನಮ್ಮ ಕಸಬನ್ನ ಉಳಿಸಿ, ನಮ್ಮ ಜನನ ಉಳಿಸಿ, ಈ ಬೋವಿ ಸಮಾಜ ಅನ್ನೋದು ನಾವು ಇದ್ರಿಂದ ಗುರುತಿಸಿ ಅಂತ ಕೇಳಕ್ಕೋಸ್ಕರ ನಾವು ಈ ಒಂದು ಸೊಸೈಟಿ ಮಾಡ್ತೀವಿ. ಈ ಸೊಸೈಟಿ ಮುಖಾಂತರ ನಾವು ಇಡೀ ರಾಜ್ಯಕ್ಕೊಂದು ಹೆಸರು ಹೇಳ್ಬೇಕು, ಇಲ್ಲ ನಮ್ಮ ರಾಜ್ಯಕ್ಕೊಂದು ಮಾದರಿಯಾಗಿ ನಿಂತ್ಕೊಬೇಕಂತ ಓಡಾಡ್ತಾ ಇದೀವಿ. ದಯಮಾಡಿ ಏನಾದ್ರು ಯಾರಾದ್ರೂ ನಮ್ಮ ಮನಸ್ಸಲ್ಲೇ ಇಲ್ಲ ನಾವು ಮಾಡ್ಬೇಕು ಅಂತ ಯಾರು ಧೈರ್ಯ ಬನ್ನಿ, ನಮ್ಮ ಹೆಸರು ತಗೊಳ್ಳಿ, ಮಧ್ಯಾಹ್ನ ನಮ್ಮ ಕಾಂಟ್ಯಾಕ್ಟ್ ತಗೊಳ್ಳಿ. ಈ ಬೋವಿ ಜನಾಂಗಕ್ಕೆ ಏನ್ ಬೇಕು ಸಹಕಾರ ಮಾಡಕ್ಕೆ ನಾವು ನಿಮ್ ಜೊತೆಲಿ ಇರ್ತೀವಿ.